ಜೀವನವೆಂಬ ಮೈದಾನದಲ್ಲಿ ಶತಕ ಬಾರಿಸೋದು ಸುಲಭವಲ್ಲ. ಯಾಕೆಂದ್ರೆ ಆ ಜಮಾನದ ಪಿಚ್ ಈಗಿಲ್ಲ ನೋಡಿ. ಹೆಜ್ಜೆ ಹೆಜ್ಜೆಗೂ ಕಾಯಿಲೆ ಕಸಾಲೆಗಳು, ಹದಗೆಟ್ಟ ವಾತಾವರಣ, ಮನುಷ್ಯರಿಗೆ ದೀರ್ಘಾಯುಸ್ಸು ಎನ್ನುವುದು ಈಗಿನ ಕಾಲಘಟ್ಟದಲ್ಲಿ ಒಂದು ವರವಿದ್ದಂತೆ. ಚಿತ್ರದುರ್ಗದ ಈ ಅಜ್ಜಿ 100 ವರ್ಷ ಸಂತೃಪ್ತ ಜೀವನ ನಡೆಸಿದ್ದಾರೆ. ಆ ಖುಷಿಯ ಕ್ಷಣ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ನೀವು ನೋಡಿ. ವಯಸ್ಸಲ್ಲದ ವಯಸ್ಸಿಗೆ ಹಠಾತ್ ಸಾವು, ಇದು ಬೆಳ್ಳಂಬೆಳಿಗ್ಗೆ ಪೇಪರ್ ಹಾಗೂ ಟಿವಿಯಲ್ಲಿ ಜನ ನೋಡೋ ಕಾಮನ್ ಸುದ್ದಿಯಾಗಿಬಿಟ್ಟಿದೆ. ಮತ್ತು ವಿವಿಧ ಮಾರಣಾಂತಿಕ ಕಾಯಿಲೆಗಳಿಂದ ಬಳಲುತ್ತಾ ಸಾವಿಗೀಡಾಗುವವರ ಸಂಖ್ಯೆಯು ಇಂದಿನ ದಿನಗಳಲ್ಲಿ ಹೆಚ್ಚಾಗ್ತಿದೆ. ಆದರೆ ಇಲ್ಲೊಬ್ಬ ಅಜ್ಜಿ 100ರ ಗಡಿ ದಾಟಿ ತನ್ನ ಮಕ್ಕಳು ಮತ್ತು ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳೊಂದಿಗೆ ಅದ್ದೂರಿಯಾಗಿ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿಕೊಂಡಿದ್ದಾರೆ. ಸಾಮಾನ್ಯವಾಗಿ ಮದುವೆ, ನಿಶ್ಚಿತಾರ್ಥ ಸೇರಿದಂತೆ ಇನ್ನಿತರ ಸಮಾರಂಭಗಳಿಗಾಗಿ ಕಲ್ಯಾಣ ಮಂಟಪದಲ್ಲಿ ಸಮಾರಂಭ ಮಾಡ್ತಾರೆ. ಆದರೆ ಇಂದು ಮಾತ್ರ ವಿಶೇಷವಾಗಿ ಚಿತ್ರದುರ್ಗದ ಕೆಇಬಿ ಕಲ್ಯಾಣ ಮಂಟಪದಲ್ಲಿ ಕಂಡುಬಂದಿದ್ದು ಶತಾಯುಷಿ ಅಜ್ಜಿ ಹುಟ್ಟುಹಬ್ಬದ ಆಚರಣೆ. ಕುಟುಂಬದ ಎಲ್ಲ ಸದಸ್ಯರು ಸಂಭ್ರಮದಿಂದ ಅಜ್ಜಿಯ ಸಮ್ಮುಖದಲ್ಲಿ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ನಮ್ಮ ತಾತ ಅವರು ಆಲ್ಮೋಸ್ಟ್ 80 ಕ್ರಾಸ್ ಆಗಿದ್ದಾರೆ. ಸೊ ಈ ಖುಷಿ ಮೂಮೆಂಟ್ ನಾವು ಹಿಂಗೆ ಚೆರಿಶ್ ಮಾಡೋದಕ್ಕೆ ಇಷ್ಟಪಡ್ತೀವಿ. ಅವರು 100 ಇಯರ್ಸ್ ಅಂತಂದ್ರೆ ಅಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ನಮಗೆ ಕೊಡ್ತಾರೆ ಅಂತ. ಸೊ ಎಕ್ಸ್ಪೀರಿಯನ್ಸ್ ಇಸ್ ದ ಬೆಸ್ಟ್ ಟೀಚರ್ ಅಂತ ಹೇಳ್ತಾರೆ. ಸೊ ಇವ್ರಿಗಿಂತ ನಮಗೆ ಬೆಸ್ಟ್ ಟೀಚರ್ ಇನ್ನೊಬ್ರಿಲ್ಲ ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ಇದೇ ತರನೇ ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ನಮ್ಮ ನೆಕ್ಸ್ಟ್ ಜನರೇಷನ್ಗಳೆಲ್ಲ ಇದೇ ತರ 100 ಇಯರ್ಸ್ ಸೆಲೆಬ್ರೇಟ್ ಮಾಡ್ಬೇಕನ್ನೋದೇ ನಮ್ಗೆ ಆಸೆ. ಇದೊಂಥರ ಇನ್ಸ್ಪಿರೇಷನ್ 100 ಇಯರ್ಸ್ ಲೀವ್ ಮಾಡೋದಕ್ಕೆ. ಅವ್ರು ಈಗ್ಲೂ ಯೋಗ ಮಾಡ್ತಾರೆ, ಮತ್ತೆ ಯೋಗ ಬುಕ್ಸ್ ಎಲ್ಲ ಓದ್ತಾರೆ ಅಂತ ಕೇಳಿದ್ರೆ ತುಂಬಾ ಖುಷಿ ಆಗುತ್ತೆ. ಸೊ ಇನ್ಸ್ಪಿರೇಷನ್ ಈಗ ನೆಕ್ಸ್ಟ್ ಜನರೇಷನ್ಗಳಿಗೆ ಅದೆಲ್ಲ ತುಂಬಾ ದೊಡ್ಡ ಇನ್ಸ್ಪಿರೇಷನ್. ಚಿತ್ರದುರ್ಗ ನಗರದ ದೊಡ್ಡಪೇಟೆಯ ಗೌಡ್ರು ವಂಶದ ಶತಾಯುಷಿ ಗೌರಮ್ಮ ಅಜ್ಜಿಗೆ 3 ಜನ ಗಂಡು ಮಕ್ಕಳು, 4 ಹೆಣ್ಣು ಮಕ್ಕಳಿದ್ದು ಇವರ ಜೊತೆಯಲ್ಲಿ ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳ ಸಂಖ್ಯೆ 100ರ ಗಡಿ ದಾಟಿದೆ. ಈ ಅಜ್ಜಿಯು ಇಂದಿಗೂ ಸರಳ ವ್ಯಾಯಾಮಗಳನ್ನ ಮಾಡುತ್ತಾ ಯಾವ ರೋಗ ರುಜಿನಗಳಿಲ್ಲದೆ ಕ್ರಮಬದ್ಧವಾದ ಆಹಾರ ಪದ್ಧತಿಯನ್ನ ಅನುಸರಿಸಿಕೊಂಡು ಹೋಗುವ ಮೂಲಕ ಇಂದಿನ ಪೀಳಿಗೆಗೆ ಮಾದರಿಯಾಗಿದ್ದಾರೆ.